ಗ್ರಾಮಸ್ಥರಾದಂತಹ ಕಾಳೆಯವರಿದ್ದಾರೆ. ನಂತರ ಈ ಕಾರ್ಯಕ್ರಮದ ಉಸ್ತುವಾರಿ ಮತ್ತು ವ್ಯವಸ್ಥಾಪಕರಾದಂತಹ ಶ್ರೀಯುತ ದೇವರಾಜು ಸರ್ ಕೂಡ ವೇದಿಕೆಯಲ್ಲಿದ್ದಾರೆ ಮತ್ತು ನಮ್ಮ ಶಾಲೆಯ ಮತ್ತು ನಮ್ಮ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಕೂಡ ವೇದಿಕೆಯಲ್ಲಿದ್ದಾರೆ ಮತ್ತು ಪೋಷಕರಾದಂತಹ ಸವಿತಾ ಮತ್ತು ಲತಾ ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಶಾಲೆ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡಬೇಕು ಅನ್ನೋದಾದ್ರೆ, ನಾನು 23-24ನೇ ಸಾಲಲ್ಲಿ ಈ ಶಾಲೆಗೆ ಬಂದಿದ್ದೆ. 2.5 ವರ್ಷ ಆಗಿದೆ ಅಷ್ಟೇ ಈ ಶಾಲೆಗೆ ಬಂದು. ಶಾಲೆಗೆ ಬಂದಾಗ ಒಂದು ಮಕ್ಕಳು ಕೇವಲ 8 ಮಕ್ಕಳು ಈ ಶಾಲೆನಲ್ಲಿದ್ದರು. ನಾವು ಪ್ರತಿ ಮನೆಗಳಿಗೂ ಹೋಗಿ ಪೋಷಕರನ್ನ ಮನವೊಲಿಸಿ ಆ ಮಕ್ಕಳಿಗೆ ಏನೇನು ಬೇಕು, ನಿಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಉಳಿಸ್ಕೊಂಡಿದ್ದೀವಿ. ಈಗ ಬಂದಂಥ ಪೋಷಕರಲ್ಲೇ ಲತಾವ್ರು ಕೂಡ ಕಾನ್ವೆಂಟಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಸರ್ ಲಾಸ್ಟ್ ಟೈಮ್ ಬಂದು ನಮಗೆ TC ಬೇಕೇ ಬೇಕು, TC ಕೊಡಿ ಅಂತ ಹೇಳಿ ತುಂಬ ಹಿಂಸೆ ಮಾಡಿದ್ರು. ಅದಕ್ಕೆ ನಾನು ಒಂದೇ ಮಾತಾಡಿದೆ, ನಿಮ್ಮ ಮಗುಗೆ ಏನ್ ಕಲಿಸ್ಬೇಕು ಅಂತ ಹೇಳಿ ಅದನ್ನ ಕಲಿಸ್ಕೊಡೋ ಜವಾಬ್ದಾರಿ ನಂದು. ನಿಮ್ಮ ಮಗುಗೆ ಏನ್ ಬೇಕು, ಕಾನ್ವೆಂಟ್ ಬುಕ್ ಕಲಿಸ್ಬೇಕಾ, ಕಾನ್ವೆಂಟ್ ಬುಕ್ನೇ ನಾನು ಪಾಠ ಮಾಡ್ಕೊಡ್ತೀನಿ, ಸರ್ಕಾರಿ ಶಾಲೆ ಬುಕ್ ಬೇಕಾ ಅದನ್ನೇ ಪಾಠ ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಒತ್ತಾಯ ಮಾಡಿ ಕಾರಣ ಇಲ್ಲೇ ಇದ್ದಾರೆ. ಹಾಗಾಗಿ ಅಷ್ಟು ಅತ್ಯುತ್ತಮವಾಗಿ ನಾವು ಶಾಲೆನ ನಡೆಸ್ಕೊಂಡು ಹೋಗ್ತಿದ್ವಿ. ಪ್ರಸಕ್ತ ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಶಾಲೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಇದನ್ನ ಉಚಿತವಾದಂತಹ ಪಠ್ಯ ಪುಸ್ತಕ, ಶೂ, ಸಮವಸ್ತ್ರ ಇದನ್ನೆಲ್ಲನೂ ನಾವು ಕೊಟ್ಟಿದ್ದೀವಿ. ಇಲಾಖೆಯ ಕೆಲಸಗಳನ್ನ ನಾವು ಶೈಕ್ಷಣಿಕವಾಗಿ ನೋಡೋದಾದ್ರೆ, ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ನಾವು ಜೂನ್ ತಿಂಗಳಲ್ಲೇ ಗುರುತಿಸ್ಕೊಂಡು ಆ ಮಕ್ಕಳಿಗೆ ಏನೇನು ಕಲಿಕೆಯಲ್ಲಿ ದೋಷ ಇದೆಯೋ ಆ ಕಲಿಕೆಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಆ ರೀತಿ ಬೋಧನೆ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ಶನಿವಾರ ಪ್ರತಿ ತಿಂಗಳಲ್ಲಿ 3ನೇ ಶನಿವಾರ ಸಂಭ್ರಮ ಶನಿವಾರ ಅಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಈ ಸಾಲಿನಲ್ಲಿ ಈ ಜನವರಿ ತಿಂಗಳಲ್ಲಿ ಕೂಡ ನಾವು ಮಕ್ಕಳ ಸುರಕ್ಷತೆ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಮಾಡಿ ಜಾಗೃತಿಯನ್ನ ಮಕ್ಕಳಿಗೆ ಮೂಡಿಸಿದ್ವಿ. ನಮ್ಮ ಶಾಲೆಯಲ್ಲಿ ಒಂದು ಸಂತೋಷದ ವಿಚಾರ ಅಂದ್ರೆ, ಪ್ರತಿಯೊಂದನ್ನು ನಾವು ಟೈಮ್ ಟೇಬಲ್ ಹಾಕೊಟ್ಟಿದ್ದೀವಿ ಸರ್. ಯಾವುದು ಮಕ್ಕಳು ಸ್ವಚ್ಛತೆ ಕಾರ್ಯಕ್ರಮ ಯಾರು ಮಾಡಬೇಕು, ಶಾಲಾ ಆವರಣ ಯಾರು ಸ್ವಚ್ಛತೆ ಇಟ್ಕೋಬೇಕು, ಯಾರು ಮಾಡಬೇಕು ಅಂತ ಹೇಳಿ ಶಾಲಾ ಸಂಸತ್ ಮಾಡಿದ್ದೀವಿ. ಶಾಲಾ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂತ ಮಾಡಿದ್ದೀವಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಸರಾಗವಾಗಿ ಮಕ್ಕಳೇ ತಾವು ಮಾಡ್ಕೊಂಡು ಹೋಗ್ತಾರೆ. ಅದು ತುಂಬಾ ಸಂತೋಷವಾದಂತಹ ವಿಚಾರ. ಆಮೇಲೆ ಇತ್ತೀಚೆಗೆ ಬಂದಿರ್ತಕ್ಕಂಥ ಸರ್ಕಾರದ ಆದೇಶದಲ್ಲಿ ಈ ಬೀದಿ ನಾಯಿಗಳ ಕಾಟ ಇತ್ತು, ಅದನ್ನ ನಾವು ಪಂಚಾಯಿತಿಗೆ ಮಾಡಿದ್ದೀವಿ. ಆಮೇಲೆ ಶಾಲೆನ ಖಾತೆ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ. ಅದಕ್ಕೋಸ್ಕರ ನಾವು ತಾಲೂಕು ಕಚೇರಿಗೆ ಅದಕ್ಕೆ ಅರ್ಜಿ ನಮೂನೆಯನ್ನ ಸಲ್ಲಿಸಿದ್ವಿ. ಮತ್ತೆ ಶಾಲಾ ಆವರಣದಲ್ಲಿ ನಾನು ಬಂದಂತಹ ಸಂದರ್ಭದಲ್ಲಿ ಪೋಷಕರು ಬಂದು ಕೂತ್ಕೊಳ್ಳೋದು, ಗಲೀಜು ಮಾಡೋದು, ಆ ಕೆಲಸಗಳು ಈ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ ಸರ್ಕಾರದಿಂದ ಒಂದು ಆದೇಶನೇ ಆಗಿದೆ, ಶಾಲಾ ಆವರಣದಲ್ಲಿ ಯಾವುದೇ ಇತರ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ. ಅದನ್ನೆಲ್ಲ ಕರೆದು ಪೋಷಕರಿಗೆ ಮನವರಿಕೆ ಮಾಡಿ ನಾವು ಕೊಟ್ಟಿದ್ದೀವಿ. ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸಾಧ್ಯವಾದಷ್ಟು ಏನಾದರೂ ಕುಂದುಕೊರತೆಗಳಿದ್ರೆ ನಮ್ಮ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನವನ್ನು ಪಡ್ಕೊಂಡು, ಪೋಷಕರ ಸಹಕಾರವನ್ನು ಪಡ್ಕೊಂಡು ಆ ಸಲಹೆ ಸೂಚನೆ ಮೇರೆಗೆ ಎಲ್ಲಾ ಕೆಲಸಗಳನ್ನ ಅತ್ಯುತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಕಸ್ಮಾತ್ ಆ ಥರ ಏನಾದರೂ ಇನ್ನೂ ಅತ್ಯುತ್ತಮವಾಗಿ ಮಾಡೋಕ್ಕೆ ಅವಕಾಶ ಒದಗಿ ಬಂದರೆ ಅದನ್ನು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಶಾಲೆಗೆ ಏನೇನು ಬೇಕು, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ 2 ದಿನದಿಂದ ಸವಿತಾ ಮತ್ತು ದೇವರಾಜು ಸರ್ ಅವರು ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮಗೆ ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಇದರಿಂದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಅವರು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಶಾಲೆಯವರು ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರ ಮಗ ಸೊಸೆ ಬರೋಕ್ಕಾಗದೇ ಇದ್ರು ಕೂಡ ಅವ್ರು ಬಂದು ಈ ಥರ ಆಗಿದೆ ಮೇಡಮ್, ಈ ಥರ ಆಗಿದೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಎಲ್ಲ ಪೋಷಕರು ಆಗಮಿಸಿದ್ದು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ 3 ದಿನಗಳಿಂದ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ಸವಿತಾ ಅವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.